ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಕಾನೂನು ಹೋರಾಟ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಳಿವನ್ನ ಕೊಟ್ಟಿದ್ದಾರೆ. ನಮಗೆ ರಾಜ್ಯಪಾಲರ ಮೇಲೆ ವಿಶ್ವಾಸವಿದೆ, ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ತಾರೆ ಅನ್ನುವಂತಹ ವಿಶ್ವಾಸದ ಮಾತನಾಡಿದ್ದಾರೆ. ಇದನ್ನ ಮೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ನಾವು ಕಾನೂನಿನ ಹೋರಾಟಕ್ಕೆ ಮುಂದಾಗ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರ್ಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಹೋರಾಟದ ಪ್ರಶ್ನೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರ ನಡೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಸಹಜವಾಗಿ ಅವರು ಹಿರಿಯ ವಕೀಲರ ಸಲಹೆಯನ್ನು ಕೂಡ ಈ ರೀತಿಯ ಸನ್ನಿವೇಶದಲ್ಲಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಈ ರೀತಿಯ ಬೆಳವಣಿಗೆಗಳಾದಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ 3 ತಿಂಗಳುಗಳ ಕಾಲಾವಕಾಶ ಇರುತ್ತೆ. ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ಜೊತೆಗೆ ಶೋಕಾಸ್ ನೋಟಿಸ್ಗೆ CS ಕೂಡ 55 ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ರಾಜ್ಯಪಾಲರು ರಾಜ್ಯಕ್ಕೆ ಬರ್ತಾ ಇರುವಂತಹದ್ದು, ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಈ ವಿಚಾರದಲ್ಲಿ ಇವತ್ತು ಅಂತ? ಪ್ರೇಮ್, ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಸಿಎಂ ವಿರುದ್ಧ ರಾಜ್ಯಪಾಲರು ಏನಾದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನುವಂತ ಚರ್ಚೆಗಳನ್ನ ಕ್ಯಾಬಿನೆಟ್ ನಲ್ಲಿ ಮಾಡಲಾಗಿತ್ತು. ಅದಾದ ನಂತರ ಸಿಎಂ ಅವರ ಪರವಾಗಿ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಅದನ್ನ ರವಾನೆ ಮಾಡಿದ್ದಾರೆ. ನಿನ್ನೆ ಕೂಡ ಸಭೆಯಲ್ಲಿ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಗಿದೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ಇವತ್ತು ಕೂಡ ಪರಮೇಶ್ವರ್ ಅವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಪಾಲರು ಬಹುಶಃ ನಮ್ಮ ಮಾತನ್ನ ಒಪ್ತಾರೆ, ಅಂದ್ರೆ ಕ್ಯಾಬಿನೆಟ್ ಏನ್ ನಿರ್ಣಯವನ್ನ ಪಾಸ್ ಮಾಡಿದೆ ಆ ರಾಜ್ಯಪಾಲರು ಕಳಿಸಿರುವಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅನ್ನುವಂತಹ ನಿರ್ಣಯವನ್ನ ಕ್ಯಾಬಿನೆಟ್ ಮಾಡಿದೆ. ಅದನ್ನ ಓವರ್ ರೂಲ್ ಮಾಡೋದಿಲ್ಲ ರಾಜ್ಯಪಾಲರು ಅಂತ ಅಂದ್ಕೊಂಡಿದ್ದೇವೆ. ಒಂದ್ ವೇಳೆ ಏನಾದ್ರು ರಾಜ್ಯಪಾಲರು ಅದನ್ನ ಓವರ್ ರೂಲ್ ಮಾಡಿ ಆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಎನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರ ನಡೆ ಮೇಲೆ ರಾಜ್ಯ ಸರ್ಕಾರದ ನಿರ್ಣಯಗಳು ಕೂಡ ಅಂತಿಮ ಆಗುತ್ತೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅದಕ್ಕೆ ವಿರುದ್ಧವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗುತ್ತೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಹೋದ್ರೆ ಬಹುಶಃ ರಾಜ್ಯ ಸರ್ಕಾರ ಇದನ್ನ ಇಲ್ಲಿಗೆ ಬಿಡುತ್ತೆ. ಹಾಗಾಗಿನೇ ರಾಜ್ಯಪಾಲರು ಇವತ್ತೇನು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಆ ಸರ್ಕಾರ ಕಳಿಸಿದಂತಹ ಕಡತಗಳು ಮತ್ತೆ ಸಿಎಂ ಅವರು ಕೂಡ ಪರ್ಸನಲ್ ಆಗಿ ರಾಜ್ಯಪಾಲರಿಗೆ ಮೇಲ್ ಮೂಲಕ ಮಾಹಿತಿಗಳನ್ನ ರವಾನೆ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಕಾನೂನು ತಜ್ಞರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಮುಂದೆ ಏನ್ ಮಾಡಬೇಕು ಅನ್ನುವಂತಹ ನಿಲುವನ್ನ ತೆಗೆದುಕೊಳ್ತಾರೆ. ರಾಜ್ಯಪಾಲರ ನಿಲುವು ಏನು ಆಗುತ್ತೆ ಅನ್ನೋದ್ರ ಮೇಲೆ ರಾಜ್ಯ ಸರ್ಕಾರದ ಮುಂದಿನ ನಡೆ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.